ದೇವತೆದು ನಿರ್ಮಾತೃ ದೇವತೆದು ಹೇಳಿದ್ದೀನಿ. ಹೆಂಗ್ ಗುರು ಗಾಡಿ ನಿಲ್ಸಿದ್ದು? ನೀನ ತಕ್ಕಲೆ ನಿಮ್ಮೆ ಹಚ್ಕೊಳಕ. ಸರಿ ರೆಡಿ. ಎಲ್ಗೆ? ಮರೆಗೋ. ಅದಲ್ಲಿದೆ? ಅದು ಗೊತ್ತಿರ ಯಾಕೆ ನಿಲ್ಸ್ತಿದ್ದ? ಓ ದುಂಬಿ ಹುಡ್ಕೋ ಹೂನೇ ಕೈಗೆ ಹಾಕೊಂಡಿದ್ಯಾ ಅಂದ್ಮೇಲೆ ರಂಬೇರಿರೋ ಜಾಗಕ್ಕೆ ಅನ್ನೋ. ಅಪ್ಪ ಹೂಡ್ಕೊ ಬಂದಿರೋ ದುಂಬಿ ಹೇಳಪ್ಪ, ಮನೆ ಬಂತು. ಗುರು ಮೀಟ್ರು ಅಲ್ಲೇ ಐತಲ್ಲ. ಅಯ್ಯೋ ಅದಲ್ಲ ಗುರು, ಯಾವಾರ ಚೇಂಜ್ ಮಾಡಿರ್ಬೇಕು ನೋಡು. ಯೋ ಕಾಸು ಕೊಟ್ಟೋಗಯ್ಯ. ಕಾಸ ಯಾಕೆ? ನಿನ್ನಲ್ಲಿಂದ ಅಲ್ಲಿವರೆಗೆ ಕರ್ಕೊಂಡು ಬಿಸಾಕನಲ್ಲ ಅದಕ್ಕೆ. ಹೌದಾ? ಎಷ್ಟು? ಏನ್ ಜಾಸ್ತಿ ಆಗಿಲ್ಲ, 150 ರೂಪಾಯಿ ಆಗೈತೆ. ಮೀಟ್ರ್ ಮೇಲೆ 50 ಸೇರಿಸ್ಕೊಡು. ಹೌದು, ನೀನು ಇಲ್ಲಿ ಗಂಟ ಕರ್ಕೊಂಬಂದೆ, ಅದಕ್ಕೆ ದುಡ್ಡು ಕೇಳಿದೆ ಸರಿ. ಖಾಲಿ ಬರ್ತಿದ್ದೆ ಆಟೋಲ್ಲಿ ನಾನು ಕುತ್ಕೊಂಬಂದಲ್ಲ, ನನಗೇನಿಲ್ವಾ? ಅಪ್ಪ ದೇವ್ರು ನನ್ ಬಿಟ್ಬಿಡು. ನಿನ್ನ ಯಾವನೇ ಅವನು ಬಂದಿರೋದೇ ಬೀಳಕಂತ, ಯಾಕೆ ಇಷ್ಟು ಅರ್ಜೆಂಟು? ಬೀಳೋಕ ಬೇಜಾರ್ದಿರ ಆಯ್ತು ಗುರು. ಯಾವ ಬಾವಿಲ್ ಬಿದ್ದು? ಬಾವೆಲ್ಲ ಗುರು, ಸಮುದ್ರ. ಸಮುದ್ರ. ಯಾವ ಸಮುದ್ರನೋ? ಲವ್ ಸಮುದ್ರ ಗುರು. ಬಿದ್ದಾಗಿಲ್ ದಡದಲ್ಲಿದ್ದೆ ಗುರು. ಅವ್ರ ಜೊತೆ ಇಷ್ಟ ಮಧ್ಯಕ್ಕೆ ಬಂದಿಟ್ಬಿಟ್ಟೆ. ಅವನ ಅಜ್ಜಿ ಈಗ ಯಾವ ಕಡೆ ನೋಡಿದ್ರು ಬರೀ ನೀರೇ ಕಾಣಿಸ್ತೈತಲ್ಲ ಗುರು. ಎಲ್ ಗುರು ದಡ ಹುಡ್ಕೋದು? ಇಲ್ಲಿ ದಡ ಸೇರ್ಸಕ್ಕೆ ಬೇಜಾನ್ ಜನ ಅವ್ರೆ ಬಿಡ. ಹೌದಾ ಗುರು? ಯಾರು ಗುರು? ಯಾರು ಗುರು? ಯಾರು ಗುರು? ಕಮಲ, ವಿಮಲ, ಸರಳ, ಕೋಕಿಲ, ಚಂಚಲ. ಸಾಕ ಇನ್ನು ಬೇಕಾ? ಅವರೆಲ್ಲ ಬೇಡ ಗುರು. ಇನ್ಯಾರ ಬೇಕು? ಬಾಗುರಿಲ್ಲಿ. ಅಯ್ಯ ನಿನ್ ನುಳಿ ಬೇಡ ಹೇಳಲ್ಲ. ನನಗೆ ಮಿಂಚು ಬೇಕು ಗುರು. ಮಿಂಚೇನಾ? ಗುಡ್ಗೋ ಸಿಡ್ಲು ಬೇಕಾದ್ರೆ ಕೊಡಿಸ್ತೀನಿ, ಆದ್ರೆ ನೀನ್ ಮಳೆ ವಹಿಸ್ಬೇಕಷ್ಟೇ. ನಿನ್ನ ಹತ್ರ ಮಳೆ ಹೊಡ್ಸ್ಕೊಳಕ್ಕಾಗಲ್ಲ. ಎದ್ದೋಳು ಕಂಡಿದ್ದೀನಿ. ನಡಿ ಒಳಗಡೆ. ಕಾಲೇನೋ ಬೀಸ್ತೈತೆ, ಆದ್ರೆ ಮಿಂಚು ಕಾರಿದ್ದಂಗಿಲ್ವಲ್ಲ. ಬಂದವರೆಲ್ಲ ಮಂಚದ ಮೇಲೆ ಬಿದ್ರೆ ನೀವೇನು ಕಾಲಕ್ಕೆ ಬೀಳ್ತಿದ್ದೀರಲ್ಲ? ಬೀಳದೆ ಉಂಟಂತೆ, ಮಂಚದ ಮೇಲೆ ಬಿದ್ದಿರೋ ಎಲ್ಲಿ ಬಿದ್ದಿರೋ. ಈ ಜಗತ್ತ ಕಾಲ್ಗೆಜ್ಜೆ ಯಾವನ್ ಕಂಡಿಡ್ದೋ. ಈ ಗೆಜ್ಜೆ ಸತ್ ಕೇಳ್ದಾಗೆಲ್ಲ ನಾನು ಹುಡುಗಿ ಎದೆ ತುಡ್ದಂಗಾಗುತ್ತೆ. ಆದರೂ ನಿಮ್ಮ ಕಾಲು ಗೆಜ್ಜೆ ಎರಡೂ ಚೆನ್ನಾಗಿದೆ. ಓ ನೀವು ದೇವದಾಸ್ ಕೇಸೆ. ವಯಸ್ಸಿಗೆ ಬರೋದೇ ತಡ. ಎಲ್ಲ ಹುಡುಗರದು ಇದೇ ಗೋಳಲ್ರಿ. ಬೇರೆ ವಿಷಯ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಿ ನಂದು ಅಂತ ಏನೂ ತಪ್ಪಿಲ್ಲ. ಎಲ್ಲದಕ್ಕೂ ಅವಳೇ ಕಾರಣ. ತಪ್ಪಿಲ್ಲ ಅನ್ನೋದ್ರಲ್ಲೇ ತಪ್ಪಿದೆಯಲ್ಲ. ನಿಮಗೆಲ್ಲ ಜೀವನ ರೂಪಿಸ್ಕೊಳ್ಳೋಕೆ ಗೊತ್ತಿಲ್ಲ. ವಯಸ್ಸಿನ ಹುಮ್ಮಸ್ಸು, ಯವ್ವನದ ಅಮಲಲ್ಲಿ ನಿಮ್ಮ ಜೀವನನ ಹಾಳು ಮಾಡ್ಕೋತಿದ್ದೀರಾ. ಏಯ್, 4 ಗೋಡೆ ಮಧ್ಯೆ ಜೀವನ ಸಾಗಿಸೋ ವೇಶ್ಯ ನೀನು.
ಯೌವನ ಜೀವನ ಅಂತ ಮಾತಾಡ್ತಿಯಲ್ಲ, ನಿನ್ಗೇನೆ ಗೊತ್ತು ಸಮಾಜದ ಬಗ್ಗೆ. ಸರಿ, ನಾನೇನೋ 4 ಗೋಡೆ ಮಧ್ಯದಲ್ಲಿ ಇದ್ದೋಳು, ನೀನು ಹೊರಗಡೆ ಜಗತ್ತಲ್ಲಿ ಇದು ಮಾಡಿದ್ದೇನೋ? ಏನು ಮಾಡಿದ್ದೀನ? ನನ್ನ ಜಾಗದಲ್ಲಿದ್ದರೆ ಗೊತ್ತಾಗಿರೋದು ನಾನು ಏನು ಮಾಡಿದ್ದೀನಿ ಅಂತ. ಆ ಕತೆ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ಬಂದಿರೋ ಕೆಲಸನ ಮುಗಿಸ್ಕೊಂಡು ಎದ್ದೋಗೋದು ನೋಡು. ನಿನ್ನಂಥವ್ರನ್ನ ನನ್ನ ಜೀವನದಲ್ಲಿ ತುಂಬ ಜನ ನೋಡಿದ್ದೀನಿ. ನೀನು ಬಿದ್ದಿರೋ ಕೊಚ್ಚಲ್ಲಿ ಬೀಳಕ್ಕೆ ಬಂದಿರೋ ಕಚಡ ಹಾರ್ಕೊಂಡಿದ್ದೀರಲ್ಲ. ಓ, ಅಷ್ಟೊಂದು ಸಾಚನ ನೀನು? ಸರಿ, ನಿನ್ನ ಕತೆ ಹೇಳು, ಆಮೇಲೆ ನೋಡೋಣ ಕೊಚ್ಚೆಲ್ ಬಿದ್ದಿರೋದು ನೀನಾ ನಾನಾ ಅಂತ. ಹೇಳ್ತೀನಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಏನು ಕನ್ಸ ಕಾಣ್ತಿದ್ಯಾ? ಹಾಯ್ ಹಾಯ್ ಗಾಯ್ಸ್. ಏನೋ ಮಚ್ಚ, ಯಾರಿಗೋ ಹೊಡೆದಂತೆ? ಹ್ಞೂ ಮಚ್ಚ, ನನಗೆ ಚೋಕ್ ಕೊಡ್ತಾರೆ, ಬಿಡ್ತೀನಾ? ಕೊಟ್ಟೆ 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 ಎಲ್ಲ ದಿಕ್ಕಾಪಾಲಾಗಿ ಓಡೋಗ್ಬಿಟ್ರು. ಓ, ಅಷ್ಟು ಜನಕ್ಕೆ ಒಬ್ಬನೇ ಹೊಡೆದೇನೋ? ಹೌದು ಮಚ್ಚ. ಅಣ್ಣಂಗೆ ಜ್ಯೂಸ್ ಹೇಳ್ರೋ. ಅಯ್ಯೋ, ಥೂ ನನ್ನ ಮಗನೇ. ಶಕುಂತಲಾ, ಯಾಕಪ್ಪ ಬಂದು? ನೀನೇನಾ ಶಕುಂತಲಾ? ಅಲ್ಲ, ನಾನ್ ಗೌರಿ ಕಣ್ಲಾ. ಯಾರನ್ನ ನೋಡ್ಬೇಕು? ಸೂರಿನ ನೋಡ್ಬೇಕು. ಏನಾಗ್ಬೇಕಾಗಿತ್ತು? ಡ್ರಾಪ್ ಆಗ್ಬೇಕಾಗಿತ್ತು. ಡ್ರಾಪಾ? ಹೋಗೆಲೆ, ದಿನ ಇದೇ ಆಗೋಯ್ತು ನಿಂದು. ಡ್ರಾಪ್ಗೆ ಏನು ಆಗಲ್ಲ ಮಾತಾಯಿ. ನಮಸ್ಕಾರಮ್ಮ. ಪ್ಲೀಸ್ ಕಣೋ, ಪ್ಲೀಸ್. ಇಲ್ಲ ಇಲ್ಲ, ಆಯ್ತು ಸುಮ್ನಿರೆ. ಅಯ್ಯೋ ಆಯ್ತು ಸುಮ್ನಿರೆ, ಆಯ್ತು. ಅಯ್ಯೋ ಮಚ್ಚ, ಇವ್ನ ಕರ್ಕೊಂಡೋಗಿ ಮನೆ ಹತ್ರ ಆಯ್ತಪ್ಪ. ಹೇಗೆ ಕಾಣಿಸ್ತಾ ಇದ್ದೀನೋ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ? ಇವತ್ತು ನಿಂಗೆ ಇಷ್ಟ ಅಂತ ನಿನ್ನ ಫೇವ್ರೆಟ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ. ನನಗೆ ಫಸ್ಟ್ ವಿಶ್ ನಿಂದೇ ಆಗಿರಬೇಕು. ಎಲ್ಲೋ ಸೂರಿ? ಗೊತ್ತಿಲ್ಲ. ಸೂರಿ ಎಲ್ಲೋ? ಹೋಗೆ. ಥೂ, ಇಲ್ಲೂ ಇಲ್ಲ. ಏಯ್, ಹೋಗೋಗಡೆ ಹೋಗೋ. ಸರ್, ಅದು ಕ್ಲಾಸ್ ಇದೆ, ಹೋಗೋ. ಎಲ್ಲೋ ಸೂರಿ? ಸೂರಿನಾ? ನನ್ಗೇನ್ ಗೊತ್ತು? ನಿನ್ ಜೊತೆನೆ ಇರ್ತಿದ್ದ ನಿಜ, ತಾನೆ? ಇವತ್ತಂತೂ ಸಿಕ್ಕಿಲ್ಲ ಬೆಳಗಿಂದ. ಆಯ್ತು ಹೋಗೋ, ಎಲ್ಲರೂ ಹೀಗೆ ಮಾಡ್ತೀರಾ. ಏನ್ ಬರ್ಡೇನಾ ಇವತ್ತು? ಸಖತ್ತಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಹೋಗೋ. ಎಲ್ಲಿ ಹೋದ ಇವನು? ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಪ್ಲೀಸ್ ಕಣೋ, ಬಿಟ್ಬಿಡ್ರೋ ನನ್ನ, ಬಿಟ್ಬಿಡ್ರೋ ಪ್ಲೀಸ್. ಯಾರೋ ನೀವು, ಪ್ಲೀಸ್ ಬಿಟ್ಬಿಡಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಗೌರಿ. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಅವನೊಬ್ನಿಗೆ ಅಲ್ಲಮ್ಮ, ನಮಗೂ ತಿನ್ಸು. ಥ್ಯಾಂಕ್ ಯು ಸೋ ಮಚ್ ಸೂರಿ. ನಾನು ಇಷ್ಟೊಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯು ಮೇಡ್ ಮೈ ಡೇ. ಏಯ್ ಕಮೋನಿಯಾ, ಇದರಲ್ಲೇ ಏನಿದೆ? ಇದರಲ್ಲಿ ಏನಿದೆ ಅಲ್ಲ, ಇದರಲ್ಲೇ ಎಲ್ಲ ಇದೆ. ವಾಟ್ ಡು ಯು ಮೀನ್? ನಾನು ನಿನಗೆ ತುಂಬ ದಿನದಿಂದ ಏನೋ ಹೇಳಬೇಕು ಅಂದ್ಕೊಂಡಿದ್ದೆ. ನೀನು ಹೇಳ್ತೀಯ ಅಂತ ಕಾದೆ. ನೀನು ಯಾಕೋ ಹೇಳೋ ಹಾಗೆ ಕಾಣ್ತಿಲ್ಲ. ಏನು ವಿಷಯ ಹೇಳು, ಪರವಾಗಿಲ್ಲ. ಛೀ, ಹೋಗೋ. ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿಂಗೆ? ಇಲ್ಲಿವರೆಗೂ ಅರ್ಥ ಆಗಿರಲಿಲ್ಲ. ನೀನು ಯಾಕೋ ನುಲಿತಿರೋದು ನೋಡ್ತಿದ್ರೆ ಏನೋ ಟ್ಯಾಕ್ಸ್ ಹಾಕೋ ಪ್ರೋಗ್ರಾಮ್ ಇದೆ ಅನ್ಸುತ್ತೆ. ಹೌದು, ಗೊತ್ತಿತ್ತು ನನಗೆ. ಸರಿ ಆಯ್ತು, ಕೇಳು, ಅದೇನು ಕೇಳ್ತೀನಿ. ಐ ಲವ್ ಯು.
ಏನೋ ಮಚ್ಚ ಫುಲ್ ಟೆನ್ಷನ್ ಇದೆಯಾ? ನಿಮ್ಮ ಮನೆ ನಾಯಿ ಏನಾರ ಪಕ್ಕದ ಮನೆ ನಾಯಿ ಜೊತೆ ಓಡೋಯ್ತಾ ಏನು ಕತೆ? ಸರಿ ಬಿಡಪ್ಪ. ಏನಾಯ್ತು ಹೇಳೋ. ಗೌರಿ ಪ್ರಪೋಸ್ ಮಾಡಿದ್ಲು ಮಚ್ಚ. ಗೌರಿ ಪ್ರಪೋಸ್ ಮಾಡಿದ್ಲಾ ನಿನ್ಗ? ಏನಂದು? ಇನ್ನೇನನ್ಲಿ, ನಾನು ಯಾವತ್ತೂ ಅವಳ ದೃಷ್ಟಿಲಿ ನೋಡೇ ಇಲ್ಲ ಕಣೋ. ಅಯ್ಯ ನಿನ್ನ. ಸೂರಿ 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 ಬಾ ಬೇಗ. ಮಚ್ಚ ಅಲ್ಲಿ ಸೂರಿ ಸೂರಿ ಐಸ್ ಕ್ರೀಮ್. ಓಕೆ. ಏನ್ ತಗೋತೀರಾ? ಒನ್ ಬ್ಲ್ಯಾಕ್ ಫಾರೆಸ್ಟ್. 2 ಬ್ಲ್ಯಾಕ್ ಫಾರೆಸ್ಟ್ ಕೊಡಿ. ಅಂದ್ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಗೊತ್ತಿಲ್ದಿರೇನೆ ಸೂರಿ ಸೂರಿ ಅಂತ ಕರೆದ್ರಾ? ಓ, ನಿಮ್ಮ ಹೆಸರು ಸೂರಿನಾ? ಓಕೆ ಓಕೆ. ಏನೋ ಅಭಿಮಾನಿಗಳಂಗೆ ಕರೀತಾರೆ. ಅದು ಸರಿ, ನಿಮ್ಗೇನಾದರೂ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಇದೆಯಾ? ಏಕೆ? ಮತ್ತು ಅಲ್ಲಿ ನೋಡ್ರೆ ಸೂರಿ ಸೂರಿ ಅಂತ ಕರೆದು ಇಲ್ಲಿ ನಿಮ್ಮ ಹೆಸರೇನು ಅಂತ ಕೇಳ್ತೀರಲ್ಲ. ಓ ಅದಾ, ಆ್ಯಕ್ಚುಲಿ ನಾನು ನಿಮ್ಮನ್ನು ಕರಿತಿರ್ಲಿಲ್ಲ, ನಿಮ್ಮ ಹಿಂದೆ ನಿಂತ್ಕೊಂಡಿದ್ರಲ್ವಾ ಅವ್ರನ್ನ ಕರಿತಿದ್ದಿದ್ದು. ನನ್ನಿಂದೆ ನನ್ನ ಫ್ರೆಂಡ್ಸ್ ನಿಂತಿದ್ರು, ಅವರಲ್ಲಿ ಯಾರು ಸೂರಿ ಅಂತ ಹೆಸರಿಟ್ಕೊಂಡಿರ್ಲಿಲ್ವಲ್ಲ. ನಿಮ್ಮ ಫ್ರೆಂಡ್ಸ್ನಲ್ಲ, ಆ ಬೇಕರಿ ಹತ್ರ ನಿಂತಿದ್ನಲ್ವಾ ಅವನ್ನ. ಬೇಕ್ರಿ ಹತ್ರ? ಓ ಸೋಡಾ ಬುಡಿ, ಅದೇ ಬೇಕ್ರಿ ಲೇಸ್ ಪ್ಯಾಕೆಟ್ ತಗೊಂಡು ಅಂಕಲ್ ಚೇಂಜ್ ಕೊಡಿ ಅಂತ ಎಗರ್ತಿದ್ನಲ್ಲ, ಅವನೇ ತಾನೇ? ಹಾಂ ಅವನೇ. ಸರಿ ಬಿಡಿ, ಆಯಿತು. ಅದು ಸರಿ, ಅವನೇನಾಗ್ಬೇಕು ನಿಮಗೆ? ಅವ್ನು ನನ್ನ ಬಾಯ್. ಅಲ್ಲ ಅವ್ನು ನನ್ನ ಫಾರ್ ರಿಲೇಟಿವ್ ಅಷ್ಟೇ. ಕರೆಕ್ಟಾಗಿ ನಿಮ್ಮ ಕ್ಲಾರಿಟಿ ಇರಲಿ. ಅವ್ನು ನಿಮ್ಮ ಬಾಯ್ ಫ್ರೆಂಡಾ ಇಲ್ಲ ಫಾರ್ ರಿಲೇಟಿವಾ? ಅಯ್ಯೋ ಎರಡೂ ಅಲ್ಲ, ಅವ್ನು ನಮ್ಮ ಮತ್ತೆ ಮಗ. ನಾಯಿ ಥರ ಯಾವಾಗಲೂ ನನ್ನ ಹಿಂದೆ ತಿರ್ಗಾಡ್ತಿರ್ತಾನೆ. ಓ ಆ ಕೇಸ್ ಅವನು. ಕ್ರೀಮ್ ಇಟ್ಕೊಂಡಿದ್ದೆ ನೋಡಿ. ಅಲ್ಲ ಅಯ್ಯೋ ನಿಮಿಷ. ಇದ್ಯಾಕೆ? ಸುಮ್ಮನೆ ಇಟ್ಕೊಳ್ಳಿ, ಯಾವಾಗಾದರೂ ಬೇಕಾಗತ್ತೆ. ನಾ ಕೊಡ್ತೀನಿ ಬಿಡಿ. ಇಲ್ಲ ನಾನು ಕೊಡ್ತೀನಿ ಬಿಡಿ. ನೀವು ಕೊಡ್ತೀನ, ನಾನು ಎದ್ದೆ ಹೋಗ್ಬಿಡ್ತೀನಿ ಅಷ್ಟೇ. ಹೊರಡಣ್ವಾ? ಬರ್ಲಿತ್ತೀರಿ ಹೊರಡೋಣ. ಸರ್ ಯಾವಾಗ ಬಂದ್ರಿ? ಈಗ ಬಂದೆ. ಎಲ್ಲ ಆಯಿತು. ಬೇರೆ ಏನಾರು ಬೇಕಿತ್ತಾ? ಅಯ್ಯೋ ಬೇಡ ಸರ್. ಏಯ್ ಸರ್ ಯಾರೋ ಬಿಲ್ ಕೊಟ್ಟಿದ್ದು? ಸರ್ ನಾನು ಕೊಡ್ತೀನಿ. ನೀವು ಬಿಲ್ ಕೊಡ್ತೀನಿ, ನಾನು ಕೆಲಸ ಬಿಟ್ಟು ಹೋಗ್ಬಿಡ್ತೀನಿ ಸರ್. ಅಯ್ಯೋ ನಿಮ್ಮ ಹೊಟ್ಟೆ ಮೇಲೆ ಕಲ್ಲ ಹಾಕೊಳಕ್ಕೆ ಹೋಗ್ಬಿಡಿ, ನಾನು ಕೊಡ್ತೀನಿ ಬಿಡಿ. ಹೊರಡೋಣವಾ? ಅದು ಸರಿ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮಿಂಚು ಅಂತ. ಎಕ್ಸ್ಕ್ಯೂಸ್ ಮಿ ಸರ್, ನೈಸ್ ಕಪಲ್ ಸರ್. ಇಲ್ಲೇ ಕಾರ್ನರಲ್ಲಿ ನಮ್ಮ ಮನೆ. ಈ ಕಾರ್ನರಾ? ಸರಿ. ಓಕೆ ಬಾಯ್. ನಿಮ್ಮ ಫೋನ್ ಕೊಡಿ. ನನ್ನ ಫೋನಾ? ತಗೊಳ್ಳಿ. ನಿಮ್ಮ ನಂಬರ್ ಯಾಕೆ ಡಯಲ್ ಮಾಡಿದ್ರಿ? ನಿಮ್ಮ ಫೋನಲ್ಲಿ ನೆಟ್ವರ್ಕ್ ಇದೆಯಾ ಅಂತ ನೋಡೋಕ್ಕೆ. ನೆಟ್ವರ್ಕ್? ಬಾಯ್. ಏಯ್ ಹಾಂ, ಇವಾಗ ಗೊತ್ತಾಯ್ತಾ ಯಾಕಂತ? ಹಲೋ
ನಿನ್ನ ಹತ್ರ ಕಾಸಿರ್ಲಿಲ್ಲ ಅಂತ ಗೊತ್ತಿತ್ತು, ನಾನೇ ಒಬ್ಬ ಮ್ಯಾನೇಜರ್ನ ರೆಡಿ ಮಾಡಿ ಕಳಿಸಿದ್ದೆ. ಚೆನ್ನಾಗಿ ಆ್ಯಕ್ಟ್ ಮಾಡೋದ್ನಾ? ಸಾಯಂಕಾಲ ಅಡ್ಡತ್ರ ಸಿಗು. ಏಯ್ ಕೇಸರಿ ಬಾತ್ ತಗೊಳ್ಳೋಣ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏಯ್ ಒಂದ್ ಕೇಸರಿ ಬಾತ್ ಕೊಡು, ಗೋಡಂಬಿ ಜಾಸ್ತಿ ಇರ್ಲಿ, ತುಂಬಾ ಹಾಕಿರಿ. ಎಕ್ಸ್ಕ್ಯೂಸ್ ಮೀ. ಐ ನನ್ ಫೇವ್ರೆಟ್. ತಡಿಯೋ. ಐ ಕುರ್ಕುರೆ. ಎಂಜಾಯ್. ಆರ್ಡರ್ ಸರ್. ಇವರಿಬ್ರು? ನನ್ನ ಡಾರ್ಲಿಂಗ್ಸು. ಓ ಓಕೆ ಓಕೆ. ನಿಮ್ಮ ಜಾಕೆಟ್ ಚೆನ್ನಾಗಿದೆ. ಓ ಥ್ಯಾಂಕ್ ಯು. ಅಯ್ಯಯ್ಯೋ ಎಷ್ಟು ಮಿಸ್ಸು. ನಿಂದು ಮಿಸ್ಸೆ. ಕೇಸರಿ ಬಾತ್ ತಿಂದೇ ಹೋಗ್ತಿದ್ಯಾ? 2 ನಿಮಿಷ ಬಂದೆ. ಕೇಸರಿ ಬಾತ್ ತಿಂತಿರು ಆಯ್ತಾ? 1 ಸ್ಪೂನ್ ಇಟ್ಟಿರು. ಆಯ್ತು. ಸರ್ ಬಿಲ್. ಅವರೆಲ್ಲ ಎಲ್ಲೋದ್ರು? ಅವರೆಲ್ಲ ಹಾಗೆ ಹೊರಟೋದ್ರು ಸರ್. ಅಂತೂ ಇಂತೂ ಹುಡುಗಿನ ಬುಟ್ಟಿಗೆ ಬೀಳಿಸ್ಕೊಂಡ್ರಿ. ಬುಟ್ಟಿಗೆ ಬಿದ್ದಿದ್ದೇನೋ ನಿಜ, ಆದರೆ ನಾನು ಅವಳ ಒಂದು ಗೊತ್ತಾಗಲಿಲ್ಲ. ಒಂದು ಹುಡುಗಿ ಪ್ರೀತಿ ಅನ್ನೋ ಕಲ್ಪನೆಯಲ್ಲಿ ಬಿದ್ಮೇಲೆ ಇನ್ನೇನು ತಾನೇ ಆಗುತ್ತೆ ಹೇಳಿ? ಸಿನಿಮಾ, ಪಾರ್ಕು, ಹೋಟೆಲು, ಶಾಪಿಂಗು, ಮಾಲ್ ಅಂತ ಎಲ್ಲ ಸುತ್ತಾಡಿದ್ವಿ. ಅವಳ ಮೇಲಿರೋ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಾನೇ ಹೋಯ್ತು. ಅದನ್ನು ಮುಚ್ಚಿಡಕ್ಕಾಗದೆ ಒಂದಿನ ನೀನು ನನ್ನ ಜೀವನದಲ್ಲಿ ಯಾಕೆ ಬಂದೆ ಅಂತ ಗೊತ್ತಿಲ್ಲ. ನೀನು ಬಂದಮೇಲೆ ಏನಾಯಿತು ಅಂತಲೂ ಗೊತ್ತಿಲ್ಲ. ನಿನ್ನ ಜೊತೆ ಕಳೆದಿರೋ ಬೆಸ್ಟ್ ಮೂಮೆಂಟ್ಸ್ನ ಲಿಸ್ಟ್ ಮಾಡೋಕ್ಕೋದ್ರೆ ಜಗತ್ತಲ್ಲಿರೋ ಯಾವ ಪುಸ್ತಕನೂ ಸಾಲಲ್ಲ. ನೀನು ಒಳ್ಳೆಯವನ ಕೆಟ್ಟವನ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನ್ನ ಜೀವನದಲ್ಲಿ ಮತ್ತೆ ಬರೋಕ್ಕೆ ಯಾವತ್ತೂ ಟ್ರೈ ಮಾಡಬೇಡ. ನಾನು ನಿನ್ಗೆ ಸಿಗೋದೂ ಇಲ್ಲ. ಯಾಕೆ ಏನು ನಿನ್ನ ಹತ್ರ ಇರೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಇದನ್ನು ಇಲ್ಲಿಗೆ ಮರ್ತ್ಬಿಡು ಪ್ಲೀಸ್. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಆದರೂ ನನ್ನ ಪ್ರೀತಿ ನಿನ್ಗೆ ಹೇಳೋಕ್ಕಾಗದೆ ದೂರ ಹೋಗೋಕ್ಕಾಗಲ್ಲ. ಐ ಲವ್. ಅಷ್ಟೇ ರೀ, ನಾನು ಬಿಟ್ಟು ಹೊರಟೆ ಹೋದ್ಲು. ಅಂತೂ ಇಂತೂ ನಿನಗೆ ಸರಿಯಾಗಿ ನೀರು ಕುಡಿಸಿದ್ಲು. ನಿಮ್ಮ ಕತೆ ಕೇಳಿದ್ರೆ ನೀವಿಬ್ರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ರಿ ಅನಿಸುತ್ತೆ. ಆದರೂ ಅವಳು ಯಾಕೆ ನಿಮ್ಮನ್ನು ಬಿಟ್ಟೋದ್ಲು? ಅವಳು ಬಿಟ್ಟೋದ್ಮೇಲೆ ಆವಾಗಲೋ ಇವಾಗಲೋ ಕುಡಿತಾ ಇದ್ದೆ. ಕಾರಣ ಗೊತ್ತಾದ್ಮೇಲೆ ಡೈಲಿ ಕುಡಿಯಂಗಾಗೋದೆ. ಎಳಿಬೇಡ, ವಿಷಯ ಹೇಳೋ. ಮುಂಚೆ ನನ್ನ ಫ್ರೆಂಡ್ ಒಬ್ಳು ಪ್ರಪೋಸ್ ಮಾಡಿದ್ಲಲ್ಲ. ಹಾಂ, ಗೌರಿ ತಾನೇ? ಗೌರಿನ ಅವಳು ಮಾರಿ ಮಾರಿ ನಿಂತಿರೋ ನೀರಲ್ಲಿ ಎಲ್ಲರೂ ಕಡ್ಡಿ ಅಳ್ಳಾಡ್ಸಿದ್ರೆ ಅವಳು ಕಾಲೇ ಅಳ್ಳಾಡ್ಸ್ ಕೊಚ್ಚೆ ಮಾಡಾಕ್ಬಿಟ್ಲು. ಅರ್ಥ ಆಗಲಿಲ್ಲ. ಮಿಂಚು ಮತ್ತು ಗೌರಿ ಮೊದಲಿಂದನೂ ಫ್ರೆಂಡ್ಸು. ಆ ವಿಷಯ ಈ ದಡ್ಡಂಗೆ ಗೊತ್ತೇ ಆಗಲಿಲ್ಲ.
ಆ ಮಾರಿ ಅದೇನಂತ ಹೇಳಿ ಮಿಂಚು ಕಿವಿ ಚುಚ್ಚುದ್ಲು. ಮಿಂಚು ಮಿಂಚ್ ಥರನೇ ಹಂಗೆ ಬಂದು ಹಿಂಗೆ ಹೊರಟೋದ್ಲು. ಅದು ಸರಿ, ನಿನ್ನವರು ಅಂತ ನಿನ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ವಾ? ನನ್ನವರ ಥು, ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಿಮ್ಮಂಥವ್ರೆಲ್ಲ ಯಾಕ್ರೂ ಕಾಲೇಜಿಗೆ ಬರ್ತೀರಾ? ಮಚ್ಚ ಇನ್ಯಾವತ್ತೂ ಸಿಗ್ಬೇಡ. ಇವಾಗ ಹೇಳು, ನಂದೇನಾದರೂ ತಪ್ಪಿದ್ಯಾ? ಸರಿಲಿ ತಪ್ಪು ಹುಡುಕ್ಬೋದು, ತಪ್ಪಲ್ಲಿ ತಪ್ಪು ಹುಡುಕಕ್ಕಾಗಲ್ಲ. ಹಾಗಂದ್ರೆ ನಿನ್ನ ಜೀವನದಲ್ಲಿ ಯಾವ ಕೆಲಸ ತಾನೇ ಸರಿಯಾಗಿ ಮಾಡಿದ್ಯಾ? ತಪ್ಪನ್ನೇ ಜೀವನ ಮಾಡ್ಕೊಂಡಿದ್ಯಾ. ಅದರಲ್ಲೂ ತಪ್ಪು ಹುಡುಕು ಅಂತ ನನ್ನೇ ಕೇಳ್ತೀಯ. ಮೆಚ್ಚಬೇಕಾದ್ದೆ ನಿನ್ನ. ಅಂದ್ರೆ ನಾನು ಮಾಡಿದ್ದೆಲ್ಲ ತಪ್ಪು, ಅವ್ರು ಮಾಡಿದ್ದೆಲ್ಲ ಸರಿನಾ? ಬಂದವ್ರಿಗೆಲ್ಲ ಸೆರಗಾಸೋ ನಿನ್ನಂಥವಳ ಹತ್ರ ಹೋಗಿ ಹೋಗಿ ನನ್ನ ಕತೆ ಹೇಳ್ಕೊಂಡಲ್ಲ, ನನ್ನ ಮಗನ ನಾನು ಎಕ್ಕಡ ತಗೊಂಡು ನಾನೇ ಹೊಡ್ಕೊಬೇಕು. ಕತ್ಲೆ ಆದ್ಮೇಲೆ ಜೀವನ ಶುರು ಮಾಡಿ ದುಡ್ಗೋಸ್ಕರ ಶೀಲ ಮಾರ್ಕೊಂಡು ಕಂಡವ್ರ ಮನೆ ಹಾಳು ಮಾಡೋ ವೇಶ್ಯೆ ನೀನು. ನಿನಗೆ ನನ್ನ ಜೀವನದ ಸರಿ ತಪ್ಪು ನಿರ್ಧಾರ ಮಾಡೋ ಯೋಗ್ಯತೆ ಇದೆಯಾ? ಸಾಕು ನಿಲ್ಸು. ಮಾತ್ಗೂ ನನ್ನ ವೇಶ್ಯೆ ವೇಶ್ಯೆ ಅಂತ ಕರಿಬೇಡ. ಏನಿಲ್ಲ ಅಣ್ಣ. ಸರಿ ಅಣ್ಣ. ಇವಳೇ ಹೀಗೆ, ಏನು ಇವಳು ಮಗು ಬೇರೆ. ಓ, ಯಾವನೋ ಬಕ್ರ ಕಾಸು ಕೊಟ್ಟಿಲ್ಲ ಅಂತ ಇದನ್ನೇ ಕಿತ್ಕೊಂಡ್ಬಿಟ್ಟವಳೆ. ವಸುಂಧರ ಇವಳು ಎಮ್ಮೆ ಗೋಲ್ಡ್ ಮೆಡಲಿಸ್ಟಾ? ನಿನ್ನ ಪರಿಸ್ಥಿತಿನೇ ಹೀಗೆ, ಇನ್ನಂಥದ್ರಲ್ಲಿ ಆ ಮಗು ಬೇರೆ ಬೇಕಾ? ಮುಂದೆ ಅದ್ರಪ್ಪ ಯಾರು ಅಂತ ಕೇಳಿದ್ರೆ ಯಾರನ್ನು ತೋರಿಸ್ತೀಯಾ? ಅಮ್ಮ ಅಂತ ಇದ್ರೆ ತಾನೆ ಅಪ್ಪ ಯಾರು ಅಂತ ತೋರ್ಸಕ್ಕೆ. ಮತ್ತೆ ಆ ಮಗು ಅದು ನಂತರ ಅನಾಥೆನೆ. ಆದರೂ ನಿನ್ನ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿದೆ. ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಎಮ್ಮೆಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಇಂಥ ವೃತ್ತಿ ಮಾಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಸುಮ್ಮನೆ ನನ್ನ ಕತೆ ಗೊತ್ತಿಲ್ಲದೇನೆ ಏನೇನೋ ಅನ್ಬೇಡಿ. ನನ್ನ ಜೀವನದಲ್ಲಿ ಖುಷಿ ಅಂತ ನೋಡಿದ ಕೊನೆಯ ದಿನಗಳವು. ಅಮ್ಮ ಅಮ್ಮ ಅಮ್ಮ, ಇವತ್ತು ನಿನ್ನ ಆಸೆನ ನೆರವೇರಿಸಿದ್ದೀನಿ ನೋಡಮ್ಮ. ಎಮ್ಮೆಲಿ ಗೋಲ್ಡ್ ಮೆಡಲ್ ಬಂದಿದೆ. ಖುಷಿನಾ ಅಮ್ಮ ನಿಂಗೆ? ಇವತ್ತು ನೀನು ಬದುಕಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಅಲ್ವಾ ಅಮ್ಮ? MA MBA BCom ಪದವೀಧರರಿಗೆ ಕೆಲಸ ಖಾಲಿ ಇದೆ. ಹಲೋ, ನಮಸ್ತೆ ಸರ್. ನನ್ನ ಹೆಸರು ವಸುಂಧರಾ ಅಂತ ಸರ್. ನಾನಿವತ್ತು ನಿಮ್ಮ ಪೇಪರಲ್ಲಿ ಆ್ಯಡ್ ನೋಡಿದೆ, ಕೆಲಸ ಖಾಲಿ ಇದೆ ಅಂತ. ಸರ್, ನಾನು MA ಗೋಲ್ಡ್ ಮೆಡಲಿಸ್ಟು. ಹಾಂ ಸರ್, ಹೇಳಿ. ನಂಬರ್ 32, 4th ಮೇನ್, 6th ಕ್ರಾಸ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಬಾಸ್ ನೆನೆ ನೈಟ್ ತಾನೇ ಊರಿಂದ ಬಂದಿದ್ದಾರೆ, ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾರೆ, ಕರೆದ್ಬಿಟ್ಟು ಬರ್ತೀನಿ ರೀ. ಹ್ಞೂ ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ, ಕೂತ್ಕೊಳ್ಳಿ. ನಿನ್ನ ಹೆಸರೇನಮ್ಮ? ವಸುಂಧರಾ ಅಂತ ಸರ್. ಸರಿ, ಏನು ಓದಿದ್ಯಮ್ಮ? MA ಸರ್. ಒಳ್ಳೇದು.
MA ಗೋಲ್ಡ್ ಮೆಡಲಿಸ್ಟ್ ಅಲ್ಲಮ್ಮ ನೀನು? ಹಾಂ ಸರ್. ಅನ್ಕೊಂಡೆ ನಿನ್ನೆ ಪೇಪರಲ್ಲಿ ನಿಮ್ಮ ಫೋಟೋ ನೋಡಿ. ಹೌದು ಸರ್. ಖಂಡಿತ ನಮ್ಮ ಕಂಪ್ನಿ ನಿಂಗೊಂದು ಕೆಲಸ ಇದೆಯಾ? ಥ್ಯಾಂಕ್ ಯು ಸರ್. ನಮಗೂ ನಿಮ್ಮಂಥ ಟ್ಯಾಲೆಂಟ್ ಇರೋರೇ ಬೇಕು. ದೊಡ್ಡ ಮಾತು ಸರ್. ಸರಿ, ಏನು ತಗೋತೀಯಮ್ಮ? ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹೇಳಿ. ಕಾಫಿ? ಹಾಂ ಸರ್. ಸಂತೋಷ್, 2 ಕಾಫಿ. ಸರ್ ಕಾಫಿ. ತಗೊಳ್ಳಿಮ್ಮ. ಹ್ಞೂ ಸರ್. ಸರ್ ನಾನು ಹೊರಡ್ತೀನಿ. ಆಮೇಲೆ ನನಗೆ ಭಾಸವಾಗಿದ್ದು ನಾನು ಈ ವೃತ್ತಿಲಿದ್ದೀನಿ ಅಂತ. ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಜೀವನದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಗೊತ್ತಾಗದೆ ಏನೇನೋ ಮಾತಾಡಿ ನಿಮ್ಮ ಮನಸ್ಸು ತುಂಬ ನೋಯಿಸ್ಬಿಟ್ಟೆ. ನಿಮ್ಮ ಮುಂದೆ ನಾನು ತುಂಬ ಸಣ್ಣವನಾಗ್ಬಿಟ್ಟೆ. ಈ ಸರ್ಟಿಫಿಕೇಟ್ ಮುಟ್ಟೋ ಯೋಗ್ಯತೆ ಕೂಡ ನನಗಿಲ್ಲ. ಯಾಕೆ ಈ ರೀತಿ ಹುಡುಕ್ತಾ ಇದ್ದೀರಾ? ಕುರುಡಿ ಹೀಗೆ ಹುಡುಕ್ದೆ ಇನ್ನು ಹೇಗೆ ಹುಡುಕ್ತಾಳೆ? ಕುರುಡಿನ? ಏನು ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ಹೇಗಾಯ್ತಿದೆಲ್ಲ? ಅವತ್ತು ಅವ್ರು ನನ್ನ ಮನೆಗೆ ಕರೆದಿದ್ದು ಕೆಲಸ ಕೊಡೋಕ್ಕಲ್ಲ. ಮತ್ತೆ ಯಾವ್ದೋ ಅದಕ್ಕೆ ಕಣ್ಣಿಗೆ ಬೇರೆ ಬಟ್ಟೆ ಕಟ್ಟಿದ್ಯಾ? ಬಟ್ಟೆ ಅಲ್ವೋದು, ಬ್ಯಾಂಡೇಜು. ಬ್ಯಾಂಡೇಜಾ? ಯಾಕೆ? ನಮ್ಮ ಬಾಸ್ ಮಗನಿಗೆ ಆಕ್ಸಿಡೆಂಟ್ ಆಗಿ ಕಣ್ಣು ಹೋಗ್ಬಿಟ್ಟಿತ್ತು. ಡಾಕ್ಟ್ರು 2 ದಿನದಲ್ಲಿ ಕಣ್ಬೇಕು ಅಂದಿದ್ರು. ನಮ್ಮ ಬಾಸ್ ಅದಕ್ಕೆ ಫುಲ್ ಟೆನ್ಷನ್ ಆಗಿ ಕೂತಿದ್ರು. ಅದಕ್ಕೆ ಆ ಟೈಮಲ್ಲಿ ಸಿಕ್ದೋಳೆ ಇವಳು. ಕೆಲಸ ಕೇಳ್ಕೊಂಡು ಫೋನ್ ಮಾಡಿದ್ಲು. ನಾಳೆ ಬಾಮ್ಮ ಅಂತ ಹೇಳಿ ಕುಲಾಗೋತ್ರ ಎಲ್ಲ ತಿಳ್ಕೊಂಡೆ. ಮಾರನೇ ದಿನ ಬಂದ್ಲು. ಕಾಫಿಲ್ ಮದ್ದು ಬರೋ ಔಷಧಿ ಹಾಕಿ ಆಪ್ರೇಷನ್ ಮಾಡಿ ಅವಳ ಕಣ್ಣು ಇವನ್ಗೆ, ಇವನ್ ಕಣ್ಣು ಅವಳಿಗೆ ಹಾಕಿ ಕಳ್ಸಿದ್ವಿ. ಬಳೆ ಚಿತ್ರಗಳು ಕಣ ನೀವು. ಪೊಲೀಸ್ ಕೇಸ್ ಇಲ್ಲ ತಾನೆ? ಏನಿಲ್ಲಮ್ಮ, ಅನಾಥೆ ಅವಳು. ಸರಿ ಸರಿ, ಎಷ್ಟು ಕೊಡ್ತೀಯಾ? 50 ಕೊಡ್ತೀನಿ, ಹಿಡ್ಕೋ. ಏನು ಅಷ್ಟೇನಾ? ಓಯ್, ಕಣ್ಣಿಲ್ದಿರೋ ಕುಳ್ಡೆಮ್ಮ ಅವಳು. ಯಾವಾಗಲೂ ಇದೇ ಆಗೋಯ್ತು. ಇದಕ್ಕೆಲ್ಲ ಯಾರು ಕಾರಣ? ಅವ್ರ ಹೆಸರೇನು? ಅದೆಲ್ಲ ಮುಗ್ದೋದ್ ಕತೆ. ಅದನ್ನು ಕಟ್ಕೊಂಡು ನೀನೇನು ಮಾಡ್ತೀಯಾ? ಏನು ಮಾಡ್ತೀನೋ ಬಿಡ್ತೀನೋ ನಿನಗೆ ಬೇಡ. ಹೆಸರೇಳಷ್ಟೇ. RS ಕಂಪ್ನಿ ಮಾಲೀಕ ಮಿಸ್ಟರ್ ರಘುವೀರ್. ನಿಮಗೆ ಅವ್ರ ಪರಿಚಯನಾ? ಪರಿಚಯನ? ಅವ್ರು ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಏನು? ಅವರು ನಿಮ್ಮ ತಂದೆನಾ? ಹಾಗಾದ್ರೆ ಆಕ್ಸಿಡೆಂಟಲ್ಲಿ ನನಗೆ ಕಣ್ಣೋಗಿದ್ದು ನಿಜ ಅಂದ್ರೆ ಈ ಪಾಪಿಗೆ ಹಾಕಿರೋದು ನಿಮ್ ಕಣ್. ಅಯ್ಯೋ ದೇವ್ರೇ, ನಿಮ್ ಜೀವನ ಹಾಳು ಮಾಡಿದ ಕಣ್ಗಳು ನನಗ್ ಬೇಡ ಬೇಡ. ಸಮಾಧಾನ ಮಾಡ್ಕೊಳ್ಳಿ. ಈ ಅನಾಥೆ ಕಣ್ಣಿದ್ದಿದ್ರು ಏನ್ ತಾನೇ ಮಾಡ್ತಿದ್ಲು? ಎಲ್ಲೋ ಒಂದು ಕಡೆ ಜೀತ ಮಾಡಿ ಜೀವನ ಸಾಗಿಸ್ತಿದ್ದೆ. ಆದರೆ ನಿಮ್ಮಂಥವ್ರ ಕಣ್ಣಿರೋದ್ರಿಂದ
ನನ್ನಂತ 100 ಜನ ಅನಾಥರಿಗೆ ಜೀವನ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಹಲೋ, ಯಾಕೆ? ಯಾಕೆ ಹೀಗೆ ನಗ್ತಿದ್ದೀರಾ? ನಮ್ಮಪ್ಪ ತೀರ್ಕೊಂಡ್ರಂತೆ. ನಿಮ್ಮ ತಂದೆ ಸತ್ರು ಯಾಕೆ ಈ ರೀತಿ ನಗ್ತಿದ್ದೀರಾ? ನಾನು ನಗ್ತಾ ಇರೋದು ನಮ್ಮ ತಂದೆ ತೀರ್ಕೊಂಡಿರೋದಕ್ಕಲ್ಲ. ನನ್ನ ಕೈಯಲ್ಲಿ ಸಾಯ್ಬೇಕಾಗಿದ್ದ ಜೀವ ಮೊದಲೇ ಸತ್ತು ನನಗಾಗಬೇಕಾಗಿದ್ದ ಶಿಕ್ಷೆ ತಪ್ಪಿಸ್ತಲ್ಲ, ಅದಕ್ಕೆ. ನಿನಗೆ ನಿನ್ನ ಜಗತ್ ಬೇಡ, ಬಾ ನನ್ನ ಜೊತೆ. ಎಲ್ಲಿಗೆ? ನಮಸ್ಕಾರ ಅಮ್ಮ. ಅಯ್ಯೋ, ನೀವು ನಮಸ್ಕಾರ ಮಾಡೋಷ್ಟು ದೊಡ್ಡೋಳಲ್ಲ ನಾನು. ಹಾಗನ್ಬೇಡಿ. ಕತ್ಲಾದ ನನ್ನ ಜೀವನದಲ್ಲಿ ಬೆಳಕು ತಂದು ಕೊಟ್ಟವ್ರು ನೀವು. ನಿಮಗೆ ನಮಸ್ಕಾರ ಮಾಡಿದೆ ಇನ್ನು ಯಾರಿಗೆ ನಮಸ್ಕಾರ ಮಾಡಲಿ ಹೇಳಿ? ಅವತ್ತು ನಿಮ್ಮ ತಂದೆ ಕಣ್ಣ ನಂಗೆ ಹಾಕ್ಸಿರ್ಲಿಲ್ಲ ಅಂದಿದ್ರೆ ನನ್ನ ಜೀವನನ ಕತ್ಲೇಲಿ ಕಳಿಬೇಕಿತ್ತು. ಹೋಗ್ಲಿ ಬಿಡಿ, ಇವಾಗೆಲ್ಲ ಯಾಕ ಮಾತು? ನಿಮ್ಮ ಹುಟ್ಟಿದಬ್ಬದ ದಿನ ನಿಮ್ಗೊಂದು ಪುಟ್ಟ ಕಾಣಿಕೆ ಇದೆ, ಅಲ್ಲಿ ನೋಡಿ. ಯಾಕೆ ಬಂದ್ಲಿ ಇಲ್ಲಿ? ನೀವು ಅನ್ಕೊಂಡಿರೋ ಹಾಗೆ ಅವಳು ಮೋಸ್ಗಾರ್ತಿ ಅಲ್ಲ. ಪ್ರತ್ಯಕ್ಷವಾಗಿ ನಾನು ನಿಮ್ಮ ಜೀವನ ಸರಿ ಮಾಡಿರ್ಬೋದು, ಆದರೆ ಪರೋಕ್ಷವಾಗಿ ಇದಕ್ಕೆಲ್ಲ ಕಾರಣ ಅವಳೇ. ದಯವಿಟ್ಟು ಅವಳು ಒಪ್ಕೊಳ್ಳಿ.